ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋ ಮಾಡ್ಕೊಂಡು 1 ಇಯರ್ ಆಯಿತು. ಇನ್ನೇನು ಹತ್ರ ನಮ್ಮ ಅಪ್ಪ ನಮ್ಮನ್ನ ಡ್ರಾಪ್ ಮಾಡಿದ್ರು ಮೆಜೆಸ್ಟಿಕಲ್ಲಿ. ಅವರು ಹಾಗೆ ಹೋಗ್ತಾಯಿದ್ರು. ಆಮೇಲೆ ನಂತರ ನಾವು ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಆಂಟಿ ಎಲ್ಲ ಬರೋಕ್ಕೆ ಲೇಟ್ ಆಯಿತು. ಬಸ್ ಹತ್ಕೊಂಡು ಬಂದ್ವಿ. ನಾವು ಬಂದಿರೋದು ಮಂಗಳೂರಿಗೆ ಬಂದು ಅಲ್ಲಿಂದ ಬಸ್ ಚೇಂಜ್ ಮಾಡಿ ಮತ್ತೆ ನಾವು ಕೊರಗಜ್ಜ ಟೆಂಪಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಹೋಗಿ ಅಲ್ಲೇ ರೂಮ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಅಲ್ಲೇ ಫ್ರೆಶ್ ಅಪ್ ಕೂಡ ಆಗ್ಬೋದು. ಫ್ರೆಶ್ ಅಪ್ ಎಲ್ಲ ಆಗಿ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಒಂದೇ ದಿನದಲ್ಲಿ ಒಂದು 4-5 ದೇವಸ್ಥಾನ ನೋಡ್ಬೋದು ನೀವು ಮಂಗಳೂರು ಸೈಡ್ ಹೋಗ್ಬಿಟ್ರೆ. ನಾವು ಬಸ್ಸಲ್ಲಿ ಹೋಗಿರೋದಕ್ಕೆ ಅಷ್ಟು ಟೈಮ್ ಆಯಿತು. ನೀವು ಇನ್ನೂ ಕಾರ್ ಓನ್ ವೆಹಿಕಲ್ಸ್ ಇದ್ದರೆ ಇನ್ನೂ ಬೇಗನೆ ನೋಡ್ಕೊಂಬರ್ಬೋದೆಲ್ಲ. ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಸ್ವಲ್ಪ ದೂರ ಇತ್ತು ನಾವು ಮಾಡಿರೋ ರೂಮ್ಸ್ಗೆ. ಒಂದು 5 ಮಿನಿಟ್ಸ್ ವಾಕೇಬಲ್ ಇತ್ತು. ಹಾಗೆ ವಾಕ್ ಮಾಡ್ಕೊಂಡು ಹೋಗ್ತಿದ್ವಿ. ಬೆಳಗ್ಗೆ ಒಂದು 8:30 ಇರ್ಬೋದು. ಬಿಸಿಲು ಎಲ್ಲ ಬಂದಿತ್ತು ಚೆನ್ನಾಗಿ ತುಂಬಾ. ಕೊರಗಜ್ಜಾಗೆ ಮೇನಾಗಿ ಚಕ್ಲಿ ಮತ್ತು ಇನ್ನೊಂದೆರಡು ಐಟಮ್ಸ್ ಇದೆ. ಅದನ್ನು ತೊಗೊಂಡೋಗ್ಬೇಕು. ಅದೇ ಇಷ್ಟ ಅಂತೆ ಕೊರಗಜ್ಜ ಅವ್ರಿಗೆ. ಅದನ್ನು ತಗೊಂಡು ಎಲ್ಲರೂ ಪೂಜೆ ಸಾಮಾನೆಲ್ಲ ತಗೊಂಡು ಹೊರಟ್ವಿ. ಒಳಗಡೆ ಅಷ್ಟು ವೀಡಿಯೋ ಅಲೋ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋನ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ಹೋದ್ಮೇಲೆ ತುಂಬಾ ಒಳ್ಳೆಯದಾಗುತ್ತಂತೆ. ನೀವು ವಿಸಿಟ್ ಮಾಡಿ. ಇಲ್ಲಿ ನೇಚರ್ ಕೂಡ ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದ ದಿನ ಅಷ್ಟು ಬಿಸಿಲು ಕೂಡ ಏನಿರಲಿಲ್ಲ, ನಾರ್ಮಲ್ ಆಗಿತ್ತು. ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಲಗೇಜೆಲ್ಲ ನಾನು ಕೊಟ್ಬಿಟ್ಟು ನಮ್ಮಮ್ಮ ಫುಲ್ಲು ಖಾಲಿ ಕೈಯಲ್ಲಿ ಹೋಗ್ತಾರೆ. ನಾನು ಅದಕ್ಕೆ ಏನು ಸ್ಟೈಲಾಗಿ ಹೋಗ್ತವ್ರೆ ಮಮ್ಮಿ. ಹಾಯ್. ನಾವು ಅಲ್ಲೇ ಹತ್ತಿರ ಇರೋ ರಾಜರಾಜೇಶ್ವರಿ ಟೆಂಪಲ್ಗೆ ಹೋದ್ವಿ. ಇದು ವಾಕಬಲ್ಲು. ಅಲ್ಲಿಂದ ಬಸ್ ತೊಗೊಂಡು ನೀವು ಮಂಗಳಾದೇವಿ ಟೆಂಪಲ್ಗೆ ಹೋಗ್ಬೋದು. ಹಾಗೆ ಕದ್ರಿ ಕೂಡ ಅಲ್ಲೇ ಇದೆ. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ಅಲ್ಲೂ ಕೂಡ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ ದೇವಸ್ಥಾನ. ನೀವು ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು ಕದ್ರಿ ಮಂಜುನಾಥ ಟೆಂಪಲ್ಲು. ಮುಂದೆ ತೋರಿಸ್ತೀನಿ ಕಲ್ಯಾಣಿ ಎಲ್ಲ ಹೇಗಿದೆ. ತುಂಬಾ ಚೆನ್ನಾಗಿದೆ. ನಮಗೆ ಹೋಗೋ ಪ್ಲ್ಯಾನ್ಸೇ ಇರಲಿಲ್ಲ. ನಾವು ಹೋಗ್ತಾನೂ ಇರಲಿಲ್ಲ. ಆಂಟಿ ಹೋಗ್ತಿದ್ರು, ಬನ್ನಿ ಬನ್ನಿ ಅಂತ ಕರೆದ್ರು. ಅದಕ್ಕೆ ದೇವ್ರ ದರ್ಶನ ಆಯಿತು ನಮಗೂ. ನಾವು ಯಾವ ಪ್ಲೇಸ್ ನೋಡಿರ್ಲಿವೋ ಅದನ್ನೆಲ್ಲ ತೋರಿಸ್ಕೊಂಬಂದರು ಆಂಟಿ. ಕೆಳಗಡೆ ನೀರು ಇಟ್ಟಿರ್ತಾರೆ, ಅದನ್ನ ತೊಗೊಂಡೋಗಿ ಸ್ವಾಮಿ ಮೇಲೆ ಈ ಥರ ನಾವು ಹಾಕ್ಬೋದು. ಕೆಳಗಡೆ ಕಲ್ಯಾಣಿಯಲ್ಲಿ ಸಿಗುತ್ತಲ್ಲ, ಇಲ್ಲಿ ಬಸವನ ಬಾಯಲ್ಲಿ ನೀರು ಬರ್ತಿರುತ್ತೆ. ದಿನದ 365 ದಿನವೂ ಫುಲ್ಲು ನೀರು ಬರ್ತಿರುತ್ತಂತೆ. ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡ್ಬೋದು ಕಲ್ಯಾಣಿ ಫುಲ್ಲು ನೀರಿದೆ. ತೋರಿಸ್ತೀನಿ ನಿಮಗೆ ಗಣೇಶ ಟೆಂಪಲಲ್ಲಿ ನಂದಿ ಬಾಯಲ್ಲಿ ಹೇಗೆ ನೀರು ಬರುತ್ತೆ ಅಂತ. ಎಷ್ಟು ತಣ್ಣಗಿರುತ್ತೆ ಅಂದರೆ ಅಷ್ಟು ತಣ್ಣಗಿರುತ್ತೆ. ಅದು ನಾನು ಕುಡಿಬೋದು, ಅಷ್ಟು ಸ್ವೀಟಾಗಿರುತ್ತೆ. ನೀವು ಮಸ್ಟ್ ವಿಸಿಟ್ ಮಾಡಿ ಈ ಟೆಂಪಲ್ಗೆ. ಇಲ್ಲಿ ಕಲ್ಯಾಣಿ ಸ್ನಾನ ಮಾಡೋಕ್ಕೆ ಕೂಡ ಬಿಡ್ತಾರೆ. ನೀವು ಯಾರಾದರೂ ಮಾಡೋಂಗಿದ್ರೆ ಮಾಡ್ಕೋಬೋದು. ಅಲ್ಲಿಂದ ಡೈರೆಕ್ಟ್ ನಾವು ಧರ್ಮಸ್ಥಳಕ್ಕೆ ಬಸ್ ಹತ್ತಿ ಧರ್ಮಸ್ಥಳಕ್ಕೆ ಹೋದ್ವಿ. ಸೇಮ್ ಡೇ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಆಗಿತ್ತು. ಅಲ್ಲೇ ದೇವ್ರ ದರ್ಶನ ಮಾಡಿ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ನಾವು ಕುಕ್ಕೆಗೆ ಹೋದ್ವಿ. ಅಲ್ಲಿ ಸಂಜೆ ಆಗಿತ್ತು, ಒಂದು 7 o'clock ಆಗಿತ್ತು. ಅಲ್ಲೂ ದರ್ಶನ ಮಾಡಿಕೊಂಡು ನಾವು ನೈಟ್ ಬಸ್ ಹತ್ತಿದ್ವಿ. ಮಾರ್ನಿಂಗ್ ಇದ್ವಿ. ಒಂದೇ ದಿವಸದಲ್ಲಿ ಈ ಎಲ್ಲ ಪ್ಲೇಸ್ನು ನೀವು ಬಸ್ಸಲ್ಲೇ, ಅದು KSRTC ಬಸ್ಸಲ್ಲಿ ನಾವು ಒಂದೇ ದಿವಸದಲ್ಲಿ ಇಷ್ಟೆಲ್ಲ ಪ್ಲೇಸ್ ನೋಡಿದ್ದೀವಿ. ನೀವು ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.